ಪಂಚಾಯತಿಗೆ ಒಂದೊಂದು ಇರ್ಬೋದು. ರೈನ್ ಗೇಜ್ ಎಲ್ಲಿದೆ ಪಂಚಾಯತಿಗೆ ಒಂದೊಂದು? ಎಲಿಮೆಂಟ್ರಿಕ್ ರೈನ್ ಗೇಜಸ್ 26 ಇದಾವೆ ಚಳ್ಳಕೆರೆಗೆ. ವರ್ಕಿಂಗ್ ಎಷ್ಟಿದೆ ಅದರಲ್ಲಿ? ಇದೆ ಸರ್. ಆದ್ರೆ ಬಿತ್ತನೆ ನೋಡಿದ್ರೆ 70% ಕಡಿಮೆ ಇದೆ. ಸೊ ಬಿತ್ತನೆಗೂ ಮತ್ತೆ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋ ಮಳೆಗೂ ಮ್ಯಾಚ್ ಆಗ್ತಾ ಇಲ್ಲ ಸರ್. ಸೊ ಹಂಗಾಗಿ ಈ ಪಾಯಿಂಟ್ ತುಂಬಾ ಮುಖ್ಯ ಸರ್. ಸೊ ಈ ಮಾಹಿತಿ ನಿಖರವಾಗಿ ಫೀಲ್ಡ್ ಇಂದ ನಾವು ಸೆಪರೇಟ್ ಒಂದು ಟೀಮ್ ಕಳಿಸಿ, ನ್ಯೂಟ್ರಲ್ ಟೀಮ್ ಕಳಿಸಿ ತಗೊಂಡ್ರೆ ಒಳ್ಳೇದು. ಸಬ್ಮಿಷನ್ ಸರ್. ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ಸೆಂಟ್ರಲ್ ಟೀಮ್ ಬರ್ತದೆ. ಆ ಸೆಂಟ್ರಲ್ ಟೀಮ್ ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ಮಾಹಿತಿ ಇಬ್ಬರು ಕಲೆಕ್ಟ್ ಮಾಡ್ಕೊಂಡು ಅವ್ರ ಮಾಹಿತಿ ಒದಗಿಸ್ಬೇಕು. ಅದರ್ವೈಸ್ ಅವ್ರು ಬಂದು ಇಲ್ಲಿ ಕೊಡೋದಿಲ್ರಿ. ಅವ್ರು ಏನ್ ಹೇಳ್ತಾರೆ, ಅಲ್ಲಿ ಹೋಗಿ ರಿಪೋರ್ಟ್ ಕೊಟ್ಟಿರ್ತಾರೆ, ನಾನು ದುಡ್ಡು ಬರ್ತದೆ ರಾಜ್ಯ ಸರ್ಕಾರಕ್ಕೆ. ಅವ್ರು ಏನ್ ಮಾಡ್ತಾರೆ, ಹೋಗಿ ಡಿಸ್ಪ್ಯೂಟ್ ಮಾಡ್ತಾರೆ. ಡಿಸ್ಪ್ಯೂಟ್ ಮಾಡೋದಂದ್ರೆ ಆನ್ ಬೇಸಿಸ್ ಆಫ್ ಅದಕ್ಕೋಸ್ಕರ ನೀವು ಅದನ್ನ ಕರೆಕ್ಟ್ ಆಗಿ ಇವಾಗ ಏನಾಗಿದೆ, ಬಿತ್ತನೆ ಏನಾಗಿಲ್ಲ, ಬಿತ್ತನೆ ಆಗಿದ ಕಾರಣ ಏನು, ಮಳೆ ಕಂಪೇರ್ ಮಾಡಬಾರ್ದು ಅವ್ರು. ಯಾಕಂದ್ರೆ ನಿಮ್ಗೆ ಈಗೆಲ್ಲ ರೈತರೆಲ್ಲ ಚಿತ್ರದುರ್ಗ ಜಿಲ್ಲೆನ ಬರಪೀಡಿತ ಜಿಲ್ಲೆ ಅಂತ ಮಾಡ್ರಿ ಅಂತ ಹೇಳ್ತಾರೆ. ಈ ಫಿಗರ್ಸ್ ಕೊಟ್ರೆ ಅವ್ರು ಮಾಡೋದಿಲ್ಲ. ಇಲ್ಲಿ ರೈತರು ಏನ್ ಮಾಡ್ತಾರಾಗ, ಮಳೆ ಬಂದಿಲ್ಲ ಅಂದ್ರೂ ಇದಾಗಿಲ್ಲ ಅಂದ್ರೂ ಕೂಡ ಏನಿದೆ ಅಂತಾರೆ. ಯಾಕಂದ್ರೆ ಇದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಬೇಸಿಕ್ ಇಲ್ಲೇ ಇರ್ತಕ್ಕಂಥದ್ದು ಈ ಮಾಹಿತಿ ಕರೆಕ್ಟ್ ಆಗಿ ಹೇಳಿ ಅದು ಕೊಟ್ರೆ ನಮಗೆ ಬೇಗನೆ. ನಾವ್ ಯಾಕೆ ಇದು ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನೋಡಿ ನಮ್ಮ ಮುಖ್ಯಮಂತ್ರಿಗಳು ನಾವೇನು ಅರ್ಧ ಗಂಟೆ ನಮ್ದು ಏನ್ ಓದ್ ತಗೊಂಡ ತಕ್ಷಣ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಫೀಲ್ಡ್ ಅಲ್ಲಿ ಮಾಹಿತಿನ ನಿಖರವಾದ ಮಾಹಿತಿಯನ್ನು ಕೊಡ್ಬೇಕಂತ. ಇವಾಗ ನೋಡ್ರಿ, ನೀವು ಸೀದಾ ಕೊಟ್ಬಿಟ್ರೆ 191ಗೆ 191 ಚಳ್ಳಕೆರೆ ತಾಲೂಕು ಬರಪೀಡಿತ ಆಗೋದಕ್ಕೆ ಬೇಕಂತ ಏನ್ ಬರ್ತದೆ. ನಮ್ಮ ಜಿಲ್ಲೆನಲ್ಲಿ ಇಲ್ಲಿ ರೈತರು ಸಂಘಟನೆಗಳು ಅವೆಲ್ಲ ಇದು ಮಾಡಿ ಅವರು ಸ್ಟ್ರೈಕ್ ಮಾಡ್ತಾರೆ. ಈಗ ಬೆಳೆ ಎಲ್ಲ ನಿಮ್ಗೆ ಇದೆಯಲ್ಲ, ನೀವ್ ಹೇಳ್ತಿರಲ್ಲ, ಇಲ್ಲೆಷ್ಟು 16% ಇಲ್ಲಿ ಬಿತ್ತನೆ ಆಗಿದೆ. ಹೌದೇನ್ರಿ ಮಂಜಾತ್? ಅದಕ್ಕೆ ಇದಕ್ಕೆ 191ಗೆ ಸಬ್ಸ್ಟಾನ್ಶಿಯೇಟ್ ಮಾಡಿ ಅದು ಬಂದಿದ್ರು ಕೂಡ ಅವ್ರ ಫಾರ್ಮುಲಾನಲ್ಲಿ ಮಳೆಯಲ್ಲಿ ರೈತರು ಯಾವ್ದು ಇಷ್ಟ ಬರ್ತದೆ, ಕೆಲವರು ಕಡಿಮೆ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಬಹುಶಃ ಸರ್ಕಾರ ಏನ್ ಮಾಡಿರ್ತದೆ, ಎಲ್ಲಿ ಜಾಸ್ತಿ ಬೆಳೀತದೆ ಅದನ್ನ ನೋಟಿಫೈ ಮಾಡಿರ್ತಾರೆ ಇದುವರೆಗೂ. ಈ ಸಂದರ್ಭದಲ್ಲಿ, ಇಂಥ ಸಂದರ್ಭದಲ್ಲಿ, ಯಾಕೆಂದ್ರೆ ಬೇರೆ ರೀತಿನಲ್ಲಿ ಮಳೆ ಬಂದಾಗ ನಾವು ಸರಿಯಾದ ಬೇರೆ ಅವಾಗ ಪ್ರಾಬ್ಲಮ್ ಬರಲ್ಲ. ಈ ಸಂದರ್ಭದಲ್ಲಿ ಪ್ರಿವೆಂಟಿವ್ ಸೋಯಿಂಗ್ ಅಂತ ಇರೋದ್ರಿಂದ ಕೆಲವರಿಗೆ ಬಿತ್ತಿರೋದೆಲ್ಲ ಬೆಳೆ ಬರಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ರಾಗಿಗೆ ಇನ್ನು ಟೈಮ್ ಐತಿ, ಬೇರೆ ಬೆಳೆಗೆಲ್ಲ ಮುಗಿದಿದೆ. ಅದನ್ನ ಏನಾದ್ರೂ ಕರೆಕ್ಷನ್ ಮಾಡಕ್ಕೆ ರಾಜ್ಯ ಸರ್ಕಾರಕ್ಕೆ ಪವರ್ ಇದೆಯಾ, ಯಾರಿಗಿದೆ ಅದು? ಲಾಸ್ಟ್ ಮೀಟಿಂಗ್ ಮಾಡುವಾಗ ಈ ಪ್ರಶ್ನೆ ಬಂತು ಸರ್. ಇದು ಚರ್ಚೆ ಮಾಡಿದ್ದೀವಿ ಡೀಟೈಲ್. ಇದರಲ್ಲಿ ನೋಟಿಫೈಡ್ ಕ್ರಾಪ್ಸ್ ಅಂತ ಇದಾವೆ ಸರ್. ನೋಟಿಫೈಡ್ ಕ್ರಾಪ್ಸ್ ಏನ್ ಮೇಜರ್ ಕ್ರಾಪ್ಸ್ ಅನ್ನು ಯಾವ ತಾಲೂಕಿಗೆ ಏನ್ ಡಿಫೈನ್ ಮಾಡಿದ್ದಾರೆ ಅವಕ್ಕೆ ಮಾತ್ರ ಪ್ರೊಟೆಕ್ಟೆಡ್ ಸೋಯಿಂಗ್ ಬರ್ತವೆ, ಉಳಿದು ಬರಲ್ಲ ಅಂತ ಹೇಳಿದ್ರು. ಇವ್ರು ಇದನ್ನ ಕೊಟ್ಟ ಮೇಲೆ ಇವಾಗ ತೊಗರಿದು ಡೀಟೇಲ್ಸ್ ತಗೊಂಡ್ರಿ ಸರ್. ತೊಗರಿದು ಡೀಟೇಲ್ಸ್ ತಗೊಂಡಾಗ ಗೊತ್ತಾಗುತ್ತೆ ನಮ್ಗೆ 25% ಗಿಂತ ಜಾಸ್ತಿ ಕ್ರಾಪಿಂಗ್ ಪ್ಯಾಟರ್ನ್ ಇದ್ರೆ ಅದು ಸೋಯಿಂಗ್ ಏರಿಯಾಗೆ ಅದು ನೋಟಿಫೈಡ್ ಅಂತ ಆಗಬೇಕು. ಅದಕ್ಕೆ ಅದನ್ನ ಪ್ರಿವೆಂಟೆಡ್ ಸೋಯಿಂಗ್ ಅಲ್ಲಿ ಸೇರಿಸಬೇಕು. ಬಟ್ ಬೇರೆ ತೊಗರಿ ತಾವು ತಗೊಂಡಾಗ 8700 ಹೆಕ್ಟೇರ್ ಅವ್ರಿಗೆ ಅಲೋಕೇಶನ್ ಇದ್ದು ಅದರಲ್ಲಿ 40% ಗಿಂತ ಜಾಸ್ತಿ ಅವ್ರು ಸೋಯಿಂಗ್ ಮಾಡಿದ್ದಾರೆ ಅಂತಂದ್ರೆ ಇಟ್ ಇಸ್ ಕಮ್ಸ್ ಅಂಡರ್ 25% ಒಳಗಡೆ ಬಂತದ್ದು. ಬಂದ್ರೆ ಅದು ನೋಟಿಫೈಡ್ ಒಳಗಡೆ ಸೇರಿಸಬೇಕು ಅನ್ನೋದು ಅವ್ರ ವಾದ. ಅದೇ ತರ ಬೇರೆ 7-8 ಬೆಳೆಗಳು ಏನ್ ನೋಟಿಫೈಡ್ ಅಲ್ಲಿ ಸೇರ್ದೇ ಇರೋದ್ರಿಂದ ಪ್ರಿವೆಂಟೆಡ್ ಸೋಯಿಂಗ್ ಸಿಗಲ್ಲ ನಮ್ಗೆ. ನಾವು ಓನ್ಲಿ ಮಿಡ್ ಸೀಸನ್ ಅಡ್ವರ್ಸಿಟಿಗೆ ಹೋಗ್ಬೇಕು, ಇಲ್ಲ ಇನ್ಶೂರೆನ್ಸ್ ಹೋಗ್ಬೇಕು. ಇದಕ್ಕೂ ನಮಗೆ ಎಲಿಜಿಬಲ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಅದು ಕೊಟ್ಮೇಲೆ ನಾವು ಲಾಸ್ಟ್ ಮೀಟಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಪ್ರೊಸೀಡಿಂಗ್ಸ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿದೀವಿ. ಏನು ಮೇಜರ್ 25% ಗಿಂತ ಜಾಸ್ತಿ ಕ್ರಾಪ್ಸ್ ಮೇಜರ್ ಕ್ರಾಪ್ ಆಗಿ ಬೆಳೀತಾ ಇದ್ದಾರೆ. ಈಗ ನಾವೇ ಪ್ಯಾಟರ್ನ್ ಚೇಂಜ್ ಮಾಡಕ್ ಹೇಳಿದೀವಿ ಮಳೆ ಕೊರತೆಯಿಂದಾಗಿ. ಅದನ್ನು ಕೂಡ ಇದು ಸೇರಿಸಬೇಕು ಅಂತೇಳಿ ಪ್ರೊಸೀಡಿಂಗ್ಸ್ ಅಲ್ಲಿ ಆಡ್ ಮಾಡಕ್ ಹೇಳಿದೀನಿ. ಪ್ರೊಸೀಡಿಂಗ್ಸ್ ಅಲ್ಲಿ ಆಡ್ ಮಾಡಿದಿರಿ, ಇದನ್ನ ಆಕ್ಷನ್ ಆಗ್ಬೇಕು. ಎಸ್ ಸರ್. ಗವರ್ಮೆಂಟ್ ಆಫ್ ಇಂಡಿಯಾಗೆ ನಿಮ್ಮ ಅಗ್ರಿಕಲ್ಚರ್ ಸೆಕ್ರೆಟರಿ ಮುಖಾಂತರ ಅವ್ರಿಗೆ ತಗೊಳ್ಳಿ, ನಿಮ್ಮ ಕ್ಯಾಪ್ಟನ್ ರಾಜೇಂದ್ರ ಅವ್ರಿಗೆ ಸೆಕ್ರೆಟರಿ ಸಾಹೇಬ್ರ ಗಮನಕ್ಕೆ ಹೇಳಿ ಮಾಡಿದ್ವಿ ಸರ್. ನೋಟಿಫೈ ಆಗಿದೆ ಸರ್. ಎಲ್ಲ ನೋಟಿಫೈಡ್ ಕ್ರಾಪ್ಸ್ ಪ್ರಿವೆಂಟೆಡ್ ಸೋಯಿಂಗ್ ಆಪ್ಷನ್ ಅದಕ್ಕೆಲ್ಲ ಏನಾದ್ರು ಮಾಡೋದಕ್ಕೆ ಅವಕಾಶ ಕೊಡಿ ಎಲ್ಲ ಕೊಟ್ಟಿದ್ದೀರಿ. ಅಲ್ಲಿಗೆ ಕಳ್ಸಿದಾರಾ? ಅದು ಕೇಳ್ತೀವಿ ಸರ್. ಆಕ್ಚುಲಿ ಮೊನ್ನೆ ಬಂದಾಗೂ ಸಹ ಸೆಕ್ರೆಟರಿ ಸಾಹೇಬ್ರಿಗೆ ಗಮನಕ್ಕೆ ತಂದಿದ್ದೀವಿ ಸರ್. ಎಸ್ ಸರ್. ಹಲೋ, ಚಂದ್ರ, ಅರ್ಥ ಆಯ್ತಾ? ಯಾರಾದ್ರೂ ದಿಕ್ಕಿಲ್ಲ ಅಂದ್ರೆ ಅಲ್ಲೇ ಇರ್ತಾರೆ, ಅವ್ರು ಇದು ಮಾಡ್ತಾರೆ. ಅದಕ್ಕೆ ತಾನೇ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರೋದು ಗೋಶಾಲೆ. ಈಗ ಒಂದ್ ಕೆಲಸ ಮಾಡಿ, ಈಗ ಬಿಡ್ಸ್ಕೊಂಡಾರ ಫೈನ್ ಎಷ್ಟು ಹಾಕ್ತೀರಿ? ಸ್ವಲ್ಪ ಜಾಸ್ತಿ ಮಾಡ್ರಿ.
ಹಿಡಿದಾಗಲ್ಲ 300 ರೂಪಾಯಿ ಕೊಡೋದು, ತಿಂಗಳಿಗೆ ಒಂದ್ಸರಿ 3 ತಿಂಗಳಿಗೋ ಹಿಡಿತೀರಿ ನೀವು. ಅವ್ 300 ರೂಪಾಯಿ ಕೊಟ್ಟು ಬಿಡ್ಸ್ಕೊಂಡ್ ಹೋಗ್ತಾರ ಅವ್ರು. ನೀವು ಅಂಡರ್ಟೇಕಿಂಗ್ ತಗೊಂಡಿದ್ದೀರಾ? ಅಂಡರ್ಟೇಕಿಂಗ್ ತಗೊಳ್ಳಿ. ಮತ್ತೊಂದ್ಸರಿ ಬಿಟ್ಟರೆ ನಾವು ಬಿಡೋದೇ ವಾಪಸ್ ಬಿಟ್ಕೊಡಲ್ಲ ಅಂತ ಏನಾದ್ರು ಮಾಡ್ಬೇಕು ಸರ್. ಇಲ್ಲ ಅಂದ್ರೆ ಪದೇ ಅಷ್ಟೇ, ಹಂಗ್ ಮಾಡಿ. ಈಗ ಅವ್ರಿಗೆ ಒಂದ್ಸಾರಿ ದಂಡ, ಇನ್ನೊಂದ್ಸಾರಿ ಅದ್ರ ಡಬಲ್, 3ನೇ ಸಾರಿ ಬಿಡೋದೇ ಇಲ್ಲ. ಅರ್ಥ ಆಯ್ತಾ? ಆ ತರ ಮಾಡಿ ಕೊಟ್ಟು ನೋಡಿ. ನಾನು ಏನಮ್ಮ ನಿಮ್ಗೆ ಗೊತ್ತಾ, ನೀವು 5:30 ನೀವು ಹೋಗಿರ್ತೀರಿ, ಎಷ್ಟೇ ಮಾಡ್ತೀರಿ ನೀವು ಕೆಲಸ ಸರಿ ಮಾಡ್ತೀರಿ, ಅದ್ ಬೇರೆ. ನಾವೆಲ್ಲ ನೋಡ್ತೀವಲ್ಲ, ಹೊತ್ತಿಂದ ಹೊತ್ತಲ್ಲಿ ನಾವು ನೋಡ್ತೀವಿ 9:30 10 ಗಂಟೆ ಅದೆಲ್ಲ ಹೋಗಿ ನೋಡಿದಾಗ ಇಲ್ಲೆಲ್ಲ ಅದೇ ಕೆಲಸ. ಫಾಸ್ಟ್ ಆಗಿ ಹೋಗ್ತಿರ್ತಾರೆ, ಎಲ್ಲ ಡ್ರಿಂಕ್ಸ್ ಮಾಡಿ ಹೋಗ್ತಾರೆ ಯಾರು. ಅವಾಗ ಬೈಕ್ ಹೋಗಿ ಆಕ್ಸಿಡೆಂಟ್ ಆಗ್ತವೆ, ಇನ್ನೊಂದೇನಾಗ್ತದೆ, ಒಂದು ವ್ಯವಸ್ಥೆ. ಆಮೇಲೆ ಅವೆಲ್ಲ ರಸ್ತೆನಲ್ಲಿ ಸಗಣಿ ಎಲ್ಲ ಹಾಕ್ತಿರ್ತವೆ, ಜಾರ್ ಬೀಳ್ತಾರೆ ಅಲ್ವಾ, ಇವೆಲ್ಲ ಆಗ್ತದೆ. ಅದಕ್ಕೆ ನೀವು ಅದನ್ನ ಕಟ್ನಿಟ್ಟಾಗಿ ಏನ್ರಿ, ಅರ್ಥ ಆಯ್ತಾ? ನೀವಿಬ್ರು ವಾರಕ್ಕೊಂದ್ಸರಿ ಮಾತಾಡ್ಬೇಡಿ ಇದ್ರ ಬಗ್ಗೆ, ದನಗಳ ಬಗ್ಗೆ. ವೆಟರ್ನರಿ ಅವ್ರು DD ಅವ್ರದ್ದು ಇಟ್ಕೊಳ್ಳಿ. ಏನಪ್ಪಾ? ಮಾನಿಟರ್ ಮಾಡಿ ಸ್ವಲ್ಪ ಓಕೆ.